Hello friends, I welcome you to the fourth part of the lesson. Everything I need to know, I learned in the forest. So the subheading of this is the dead earth worldview. Dead earth ಒಂಥರ ಸತ್ತ ಭೂಮಿ ಅಂತ ತಿಳ್ಕೊಳ್ಳೋಣ. ವರ್ಲ್ಡ್ ವ್ಯೂ ಅಂದರೆ ಪ್ರಪಂಚನ ನೋಡ್ತಾ ಇರೋ ಬಗೆ, ಭೂಮಿಯ ವಿಶ್ವದೃಷ್ಟಿಕೋನ, ಸತ್ತ ಭೂಮಿಯ ವಿಶ್ವದೃಷ್ಟಿಕೋನ ಈ ಥರ ಅನ್ಕೋಬೋದು. ದ ವಾರ್ ಅಗೇನ್ಸ್ಟ್ ದ ಅರ್ತ್ ನೋಡಿ ಹೇಗೆ ಸ್ಟಾರ್ಟ್ ಆಯಿತು. ದ ವಾರ್ ಅಗೇನ್ಸ್ಟ್ ದ ಅರ್ತ್ ಜೊತೆನೇ ವಾರ್ ಅಂತೆ. ಬಿಗ್ಯಾನ್ ವಿತ್ ದಿಸ್ ಐಡಿಯಾ ಆಫ್ ಸಪರೇಟ್ನೆಸ್. ಸೊ ಇದ್ರ ಹಿಂದಿನ ಸಬ್ ಟೈಟಲಲ್ಲಿ ನಾವು ಓದಿದ್ದು ಸಪರೇಟೆಡ್ನೆಸ್ಸು, ಅಪಾರ್ಥೈಲ್ಡು, ಈಕೋ ಅಪಾರ್ಥೈಲ್ಡ್ ಬಗ್ಗೆ ಓದ್ತೀವಿ. ಆ ಸಪರೇಟೆಡ್ನೆಸ್ ಏನೇನೆ ವಾರ್ ಅಗೇನ್ಸ್ಟ್ ಅರ್ತ್ ಅನ್ನೋದಕ್ಕೆ ಒಂದು ಕಲ್ಪನೆ ಪ್ರಾರಂಭ ಆಯಿತು. ಇಟ್ಸ್ ಕಾಂಟೆಂಪರರಿ ಸೀಡ್ಸ್ ವರ್ ಸೋನ್. ಇದರ ಒಂದು ಸಮಕಾಲೀನ ಬೀಜಗಳನ್ನು ಬಿತ್ತಲಾಯಿತು. ವೆನ್ ದ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡೆಡ್ ಮ್ಯಾಟರ್. ಯಾವಾಗ ಬಿತ್ತಿದ್ರು ಇದಕ್ಕೆ ಕಾಂಟೆಂಪರರಿ ಸೀಡ್ಸ್ನ ಅಂದರೆ, ಲಿವಿಂಗ್ ಅರ್ತ್ ಏನಿದೆ, ಇಷ್ಟು ದಿನ ಬದುಕಿದ್ದಂತಹ ಈ ಭೂಮಿ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡೆಡ್ ಮ್ಯಾಟರ್. ಸೊ ಅದನ್ನು ಡೆಡ್ ಮ್ಯಾಟರ್ ಆಗಿ ಮಾಡಿಬಿಡ್ತಾರೆ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಯುರೋಪ್ನಲ್ಲಿ ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು 1760-18ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಜೀವಂತವಾಗಿದ್ದಂತಹ ಭೂಮಿನ ಒಂದು ಡೆಡ್ ಮ್ಯಾಟರ್ ಥರ ಮಾಡ್ತಾರೆ, ಸತ್ತ ವಸ್ತುವಾಗಿ ಪರಿವರ್ತಿಸ್ತಾರೆ. ಸೊ ಅಲ್ಲಿ ಈ ಕೈಗಾರಿಕಾ ಕ್ರಾಂತಿ ಏನಿದೆ ಅದು ನಮಗೆ ಈ ಸಮಕಾಲೀನ ಸಪರೇಟೆಡ್ನೆಸ್ ಬೀಜಗಳನ್ನ ಮತ್ತು ಅರ್ತ್ ಅಗೇನ್ಸ್ಟ್ ವಾರ್ನ ಈ ರೀತಿಯ ವಿಷಯಗಳನ್ನ ಬಿತ್ತಲಾಯಿತು. ಮಾನೋಕಲ್ಚರ್ಸ್ ರೀಪ್ಲೇಸ್ಡ್ ಡೈವರ್ಸಿಟಿ. ಇಷ್ಟು ದಿನ ಇದ್ದಂಥ ವೈವಿಧ್ಯತೆ ಏಕ ಸಂಸ್ಕೃತಿ ಕಡೆ ವಾಲ್ತು. ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು, ಆ್ಯಂಡ್ ಡೆಡ್ ಮ್ಯಾಟರ್, ಈ ಸತ್ತ ವಸ್ತುಗಳು, ರೀಪ್ಲೇಸ್ಡ್ ವೈಬ್ರೆಂಟ್ ಅರ್ತ್. ಹೇಗಿದ್ದಂಥ ಒಂದು ರೋಮಾಂಚಕವಾದ ಭೂಮಿಯನ್ನು ಕಚ್ಚಾ ವಸ್ತುಗಳು ಮತ್ತು ಸತ್ತ ವಸ್ತುಗಳು ರೀಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಟೆರಾ ನುಲಿಯಸ್ ದ ಎಂಟಿ ಲ್ಯಾಂಡ್. ಸೊ ಖಾಲಿ ಭೂಮಿ ಏನಿದೆ, ರೀಪ್ಲೇಸ್ಡ್ ಟೆರಾ ಮದರ್ ಅರ್ತ್. ಸೊ ಎಲ್ಲೆಲ್ಲಿ ನಮಗೆ ಮದರ್ ಅರ್ತ್ ಅಂತ ಕರೀವೋ ಅದೆಲ್ಲ ಖಾಲಿ ಭೂಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದೇಕೆ ಹೀಗಾಯಿತು, ಇದ್ರ ಫಿಲಾಸಫಿ ಏನು ಅಂತ ಹುಡ್ಕೊಂಡು ಹೋದರೆ, ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೇಕನ್. ಸೊ ಫ್ರಾನ್ಸಿಸ್ ಬೇಕನ್ನನ್ನು ಒಬ್ಬ ತತ್ವಶಾಸ್ತ್ರದ ಆಧುನಿಕ ಪಿತಾಮಹ ಇದ್ದ, ಅವನ ವಿಷಯಕ್ಕೆ ಹೋಗ್ಬೇಕು ನಾವು. ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಹೂ ಸೆಡ್ ದಟ್, ಅವನು ಹೇಳ್ತಾನೆ, ಸೈನ್ಸ್ ಆ್ಯಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಎ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್. ಇವ್ರು ಏನು ಹೇಳ್ತಾರೆ, ಪ್ರಕೃತಿಯ ಹಾದಿಯಲ್ಲಿ ಈ ಆವಿಷ್ಕಾರಗಳು, ವಿಜ್ಞಾನ ಅವೆಲ್ಲ ಸೌಮ್ಯವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಅಂತ ಹೇಳ್ತಾನೆ. ಸೊ ಅಂದರೆ ತುಂಬ ದೊಡ್ಡ ದೊಡ್ಡ ಚೇಂಜಸ್ನ ಪ್ರಕೃತಿ ಮಾತಿಗೆ ಮಾಡೋಕ್ಕೆ ಇವರು ಹೇಳಲ್ಲ. ಯಾರು ಸೈಂಟಿಸ್ಟ್ಸು, ರಿಸರ್ಚ್ ಸ್ಕಾಲರ್ಸ್ ಅವ್ರು ಯಾರು ಹೇಳಲ್ಲ. ಸೊ ಆದರೂ ಇವೆಲ್ಲ ಹೇಗೋ ಆಗತ್ವೆ. ದೇ ಹ್ಯಾವ್ ದ ಪವರ್ ಟು ಕಾನ್ಕರ್. ಅವಳನ್ನು ಗೆಲ್ಲಕ್ಕೆ ಇವ್ರಿಗೆ ಶಕ್ತಿ ಇದೆ. ಆ್ಯಂಡ್ ಸಬ್ಡ್ಯೂ ಹರ್, ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಇವ್ರಿಗೆ ಶಕ್ತಿ ಇದೆ. ಟು ಶೇಕ್ ಹರ್ ಟು ಹರ್ ಫೌಂಡೇಶನ್ಸ್, ಅವಳ ಅಡಿಪಾಯದ ಎಡೆಗೆ ಅಲ್ಲಾಡಿಸುವಂತಹ ಅಧಿಕಾರವನ್ನು ಇವರು ಹೊಂದಿದ್ದಾರೆ. ಸೊ ಇಲ್ಲಿ ಇವರು ಅಂತ ಏನೋ ಒಂದು ಬರುತ್ತಲ್ಲ, ಸೊ ಅವ್ರು ಯಾರು ಈ ಕೆಲಸ ಮಾಡೋದು ಅಂತಂದರೆ, ಸೊ ಮೋಸ್ಟ್ಲಿ ಇವೆಲ್ಲ ಓದ್ತಾ ನಿಮ್ಗೆ ಅರ್ಥವಾಗೋದು ಕ್ಯಾಪಿಟಲಿಸ್ಟ್ಸ್ ಅಂತಿರ್ತಾರೆ, ಬಂಡವಾಳಶಾಹಿಗಳು. ಅವರೇ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಮಾಡಿ ದೊಡ್ಡ ದೊಡ್ಡ ಜಾಗಗಳನ್ನ ತಗೊಂಡು ಸೊ ಪರಿಸರನ ಹಾಳು ಮಾಡಿ ಸೊ ಚೆನ್ನಾಗಿ ದುಡಿಬೇಕು ಅನ್ನೋ ಇಂಟೆನ್ಷನಲ್ಲಿ ಹೋಗೋ ಅಂಥ ಬಂಡವಾಳಶಾಹಿಗಳು. ರಾಬರ್ಟ್ ಬಾಯ್ಲ್ ಅಂತಕ್ಕಂತಹ ದ ಫೇಮಸ್ 17th ಸೆಂಚುರಿ ಕೆಮಿಸ್ಟ್, 17ನೇ ಶತಮಾನದ ಒಬ್ಬ ಪ್ರಸಿದ್ಧ ರಸಾಯನಶಾಸ್ತ್ರಜ್ಞ, ಆ್ಯಂಡ್ ಎ ಗವರ್ನರ್ ಆಫ್ ದ ಕಾರ್ಪೊರೇಷನ್ ಫಾರ್ ದ ಪ್ರಾಪಗೇಷನ್ ಆಫ್ ದ ಗಾಸ್ಪಲ್ ಅಮಾಂಗ್ ದ ನ್ಯೂ ಇಂಗ್ಲೆಂಡ್ ಇಂಡಿಯನ್ಸ್. ಸೊ ನ್ಯೂ ಇಂಗ್ಲೆಂಡಲ್ಲಿ ಒಂದು ನೇಟಿವ್ ಟ್ರೈಬ್ ಇರುತ್ತೆ. ಸೊ ಅವ್ರಿಗೆ ಈ ಮತ ಪರಿವರ್ತನೆ ಅಥವಾ ಸುವಾರ್ತೆ ಪ್ರಸಾರ ಇಂಥವೆಲ್ಲ ಏನೇನು ಇರುತ್ತವಲ್ಲ, ಸೊ ಆ ರೀತಿ ಮಾಡೋಕ್ಕೆ ಹೋಗಿದ್ದಂತಹ ಒಬ್ಬ ಮನುಷ್ಯ, ಇವನು ಗವರ್ನರ್, ಅವನು was clear that he wanted to rid native people of their ideas about nature. ಇವನ ತಲೆಯಲ್ಲಿ ಏನಿತ್ತು ಅಂದರೆ, ಅವ್ರ ತಲೆಯಲ್ಲಿ
ಈ ಪ್ರಕೃತಿ ಬಗ್ಗೆ ಏನಿದೆಯೋ, ಏನು ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಕಿತ್ತಾಕೋಣ, ನಮ್ಮದೇ ಬೇರೆ ಥಿಯರಿ ಕೊಡೋಣ ಅನ್ನೋ ಒಂದು ಯೋಚನೆ ಇವನ ತಲೆಯಲ್ಲಿತ್ತು. ಹಿ ಅಟ್ಯಾಕ್ಡ್ ದೇರ್ ಪರ್ಸೆಪ್ಷನ್ ಆಫ್ ನೇಚರ್ ಆಸ್ ಎ ಕೈಂಡ್ ಆಫ್ ಗಾಡೆಸ್. ಸೊ ಇವನೇನು ಮಾಡ್ತೇನೆ, ಬಾಯಲ್ಲೂ ಅವ್ರ ತಲೆಯಲ್ಲಿ ಅವ್ರ ಪರ್ಸೆಪ್ಷನ್ ಏನಿರುತ್ತೆ, ಪ್ರಕೃತಿ ಅಂದರೆ ಒಂದು ದೇವತೆ ಅಂತ ಅವ್ರ ತಲೆಯಲ್ಲಿರುತ್ತೆ. ನೇಚರ್ ಆಸ್ ಎ ಕೈಂಡ್ ಆಫ್ ಗಾಡೆಸ್. ಸೊ ಅದನ್ನು ಅಟ್ಯಾಕ್ ಮಾಡೋ ರೀತಿ ಹೇಗೆ ಅಂದರೆ, ಹಿ ಆರ್ಗ್ಯೂಸ್ ದಟ್ ದ ವೆನರೇಷನ್ ವೇರ್ ವಿತ್ ಮೆನ್ ಆರ್ ಇಂಬ್ಯೂಡ್ ಫಾರ್ ವಾಟ್ ದೆ ಕಾಲ್ ನೇಚರ್. ಸೊ ಈ ನಾವು ಮನುಷ್ಯರುಗಳು ಏನು ಪೂಜೆ ಅಂತ ಮಾಡ್ತೀವಿ ಈ ಪ್ರಕೃತಿನ, ಹ್ಯಾಸ್ ಬಿನ್ ಎ ಡಿಸ್ಕರೇಜಿಂಗ್ ಇಂಪೆಡಿಮೆಂಟ್ ಟು ದ ಎಂಪೈರ್ ಆಫ್ ಮ್ಯಾನ್. ಸೊ ಇದೊಂದು ನಿರುತ್ಸಾಹಗೊಳಿಸುವ ಅಡಚಣೆ ಅಂತ ಹೇಳ್ತಾನೆ, ಓವರ್ ದ ಇನ್ಫೀರಿಯರ್ ಕ್ರಿಯೇಚರ್ಸ್ ಆಫ್ ಗಾಡ್. ಸೊ ಈ ದೇವರು ಮಾಡಿರ್ತಕ್ಕಂತಹ ಒಂದು ಕೆಟ್ಟ ಕೀಳು ಜೀವಿಗಳ ಈ ನೇಚರ್ ಏನಿದೆ ಅದರ ಮೇಲೆ ಮನುಷ್ಯನ ಸಾಮ್ರಾಜ್ಯ ಏನಿದೆ ಅದು ವಿಸ್ತರಿಸಬೇಕೇ ಹೊರತು ಅದಕ್ಕೆ ಅಡಚಣೆ ಆಗಬಾರ್ದು ಅನ್ನೋದು ಇವನ ವಾದ. ದ ಡೆತ್ ಆಫ್ ನೇಚರ್ ಐಡಿಯಾ. ಸೊ ಪ್ರಕೃತಿಯ ಸಾವಿನ ಕಲ್ಪನೆ ಅಲೋಸ್ ಎ ವಾರ್ ಟು ಬಿ ಅನ್ಲೇಜ್ಡ್ ಅಗೇನ್ಸ್ಟ್ ದ ಅರ್ತ್. ಭೂಮಿಯ ವಿರುದ್ಧ ಯುದ್ಧವನ್ನು ಬಿಚ್ಚಲಿಕ್ಕೆ ಅನುಮತಿಸುತ್ತದೆ. ಆಫ್ಟರ್ ಆಲ್, ಇಫ್ ದ ಅರ್ತ್ ಈಸ್ ಮಿಯರ್ಲಿ ಎ ಡೆಡ್ ಮ್ಯಾಟರ್, ಸಿ ಭೂಮಿ ಎನ್ನೋದು ಕೇವಲ ಸತ್ತ ವಸ್ತು ಆಗಿದ್ದರೆ ದೆನ್ ನಥಿಂಗ್ ಈಸ್ ಬೀಯಿಂಗ್ ಕಿಲ್ಡ್. ಸೊ ಏನನ್ನು ಕೊಲ್ಲಕ್ಕಾಗಲ್ಲ. ಸೊ ಹಾಗಾಗಿ ಕೊಲ್ಲಕ್ಕೇನಿದೆ, ನಾವೇನು ಮಾಡ್ತಿದ್ದೀವಿ ಕೆಟ್ಟ ಕೆಲಸ ಅನ್ನೋ ಒಂದು ವಾದ ಮಂಡನೆ ಮಾಡ್ಬೋದು. As philosopher and historian, Caroline Merchant points out this shift of perspective. ಸೊ ಒಬ್ಬ ತತ್ವಜ್ಞಾನಿ ಮತ್ತು ಇತಿಹಾಸಕಾರರಾಗಿದ್ದಂತಹ ಕ್ಯಾರೋಲಿನ್ ಮರ್ಚೆಂಟ್ ಅವರು ಒಂದು ಅಬ್ಸರ್ವೇಷನ್ ಕೊಡ್ತಾರೆ. ಸೊ ಏನು ಅಂದರೆ, ಫ್ರಮ್ ನೇಚರ್ ಆಸ್ ಎ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಆ್ಯಂಡ್ ಮ್ಯಾನಿಪುಲೇಬಲ್ ಮ್ಯಾಟರ್. ಸೊ ಪ್ರಕೃತಿನ ಒಂದು ಬದುಕಿದ್ದಂತಹ ಪೋಷಿಸ್ತಕ್ಕಂತಹ ಒಂದು ತಾಯಿ ಜಾಗದಲ್ಲಿ ನೋಡ್ತಿದ್ದಂಥವ್ರು ಏನಕ್ಕೆ ನೋಡ್ತಾ ಇದ್ದಾರೆ ಈಗ, ಒಂದು ಇನರ್ಟ್, ಜಡ, ಡೆಡ್, ಸತ್ತ ಆ್ಯಂಡ್ ಮ್ಯಾನಿಪುಲೇಬಲ್ ಮ್ಯಾಟರ್. ಸೊ ಈ ರೀತಿ ಒಂದು ದೃಷ್ಟಿಕೋನನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಾಸ್ ವೆಲ್ ಸೂಟೆಡ್ ಟು ದ ಆ್ಯಕ್ಟಿವಿಟೀಸ್ ದಟ್ ವುಡ್ ಲೆಡ್ ಟು ಕ್ಯಾಪಿಟಲಿಸಮ್. ಈ ರೀತಿಯ ಒಂದು ದೃಷ್ಟಿಕೋನದ ಬದಲಾವಣೆ ಯಾರಿಗೂ ಉಪಯೋಗ ಆಯಿತು, ಈ ಬಂಡವಾಳಶಾಹಿಗಳು ಅಂತೇನಿದ್ರು, ಸೊ ಅವ್ರಿಗೆ ತುಂಬ ಉಪಯೋಗ ಆಯಿತು. ಹಾಗಾಗಿ ಯಾರು ಏನಾದರೂ ನಾವು ಪ್ರಕೃತಿನ ಹಾಳು ಮಾಡೋಕ್ಕೆ ಹೋದರೆ ಅದು ಅವ್ರಿಗೆ ಜಡ ಸತ್ತ ವಸ್ತು ಆಗಿರೋದ್ರಿಂದ ಸೊ ಏನೂ ಬೇಜಾರಾಗ್ತಿರಲಿಲ್ಲ. ಇದಕ್ಕೆ ಮುಂಚೆ ಆದರೆ ಅದು ತಾಯಿ ಅಂತ ಅಂದ್ಕೊಳ್ಳೋರು, ಅವಾಗ ಬೇಜಾರಾಗೋದು. ಸೊ ಈ ಒಂದು ಬದಲಾವಣೆನ ಈ ಬಾಯಲ್ಲೂ ಅವರು ಇವರು ಎಲ್ಲ ತಂದು ಇವ್ರ ತಲೆಗೆ ತುಂಬಿದ್ರು. ದ ಡಾಮಿನೇಷನ್ ಇಮೇಜಸ್ ಕ್ರಿಯೇಟೆಡ್ ಬೈ ಬೇಕನ್ ಆ್ಯಂಡ್ ಅದರ್ ಲೀಡರ್ಸ್ ಆಫ್ ದ ಸೈಂಟಿಫಿಕ್ ರೆವಲ್ಯೂಷನ್. ಸೊ ಈ ವೈಜ್ಞಾನಿಕ ಕ್ರಾಂತಿಯ ಕೆಲವರು, ಈ ಬೇಕನ್ನು ಮತ್ತು ಇನ್ನು ಕೆಲವರು ನಾಯಕರು ಏನು ಮಾಡಿದ್ರು, ಒಂದು ಡಾಮಿನೇಷನ್ ಇಮೇಜಸ್ ಅಂತ ಮಾಡಿದ್ರು. ದಟ್ ಡಾಮಿನೇಷನ್ ಇಮೇಜಸ್ replaced those of the nurturing earth, removing a cultural constraint on the exploitation of nature. ಸೊ ಅದರಿಂದ ಈ ಒಂದು ನರ್ಚರಿಂಗ್ ಅರ್ತ್ ಅಂತ ಏನಿತ್ತು ಕಾನ್ಸೆಪ್ಟು, ಸೊ ಅದಕ್ಕೆ ಕಲ್ಚರಲ್ ಕನ್ಸ್ಟ್ರೈಂಟೇ ಇಲ್ದಂಗಾಗಿ ನೇಚರ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ತುಂಬ ಸುಲಭ ಆಯಿತು. ಒನ್ ಡಸ್ ನಾಟ್ ರಿಯಲಿ ಸ್ಲೇ ಎ ಮದರ್. ಒಂದು ತಾಯಿ ಅನ್ನೋದನ್ನು ಅಷ್ಟು ಸುಲಭವಾಗಿ ಕೊಲ್ಲಲ್ಲ. ಡಿಗ್ ಇನ್ ಟು ಹರ್ ಎಂಟ್ರೈಲ್ಸ್ ಫಾರ್ ಗೋಲ್ಡ್. ಚಿನ್ನಕ್ಕಾಗಿ ಅವಳು ಒಳಭಾಗನ ಅಗ್ಯಲ್ಲ. ಆರ್ ಮ್ಯುಟಿಲೇಟ್ ಹರ್ ಬಾಡಿ, ಅಥವಾ ಅವಳ ದೇಹನ ವಿರೂಪಗೊಳಿಸಲ್ಲ. ಮರ್ಚೆಂಟ್ ರೋಡ್. ಸೊ ಯಾರೋ ಒಬ್ಬ ವ್ಯಾಪಾರಿ ಈ ಥರ ಬರೆದಿದ್ದಾನಂತೆ. ಸೊ ಬೇಸಿಕಲಿ ಇವರೇನು ಅನ್ಕೋತಾ ಇದ್ದಾರೆ, ನೇಚರ್ ಅನ್ನೋ ತಾಯಿ ಏನಿದೆ, ಸೊ ಅವಳನ್ನ ಯಾರು ಸುಲಭವಾಗಿ ಕೊಲ್ಲಲ್ಲ, ಅವಳನ್ನ ಅಗ್ಯಲ್ಲ, ಈ ಮೈನಿಂಗ್ ಗೇನಿಂಗ್ ಅವನ್ನೆಲ್ಲ ಯೋಚನೆ ಮಾಡಿರ್ತಿದ್ದಾರೆ. ಅಥವಾ ಅವಳ ದೇಹನ ವಿರೂಪಗೊಳಿಸಲ್ಲ, ಸೊ ಟ್ರೀಸ್ ಕಡಿಯೋದು ಅದು ಇದು. ಸೊ ಎ ಪಾಸಿಟಿವ್ ಥಾಟ್ ಐ ಥಿಂಕ್.